ಅಕ್ಕ ಆದ್ರೂ ಅತ್ತೆ ಒಳಗೆ ಎಷ್ಟು ಬದಲಾವಣೆ ಕಂಡೈತಲ್ಲ. ಹಂಗಾದ್ಮೇಲಿಂದ ನಮ್ಮ ಅತ್ತೆ ಅದಾರಲ್ಲ ಭಾಳ ಅಂದ್ರೆ ಭಾಳ ಒಳ್ಳೆಯವ್ರಾಗ್ಬಿಟ್ಟಾರ. ನನಗಂತರೂ ಮುಂಚೆ ಇದ್ದಿದ್ದು ಇವ್ರ ಏನ ಅಂತ ಹೇಳಿ ಅನುಮಾನನ ಬರಾಕತ್ಬಿಟ್ಟೈತೆ ನೋಡು. ನಮ್ಮ ಅಮ್ಮಗೆ ಈಗಾರ ಬುದ್ಧಿ ಬಂತಲ್ಲ ಭವ್ಯ, ನನಗೆ ಈಗ ಅದು ಸಮಾಧಾನ ಆಗಕತ್ತೈತೆ ನೋಡು. ನೋಡು ನಮಗಂತರೂ ಅಡಿಗೆ ಮನೆ ಒಳಗೆ ಸೇರಿಸುವಲ್ಲಾಗಳ ಎಲ್ಲ ತಿಂಡಿ ತಿನಿಸು ಅಕ್ಕಿನ ಮಾಡ್ಕೊಂಡು ಕುಂತಾಳ. ಮೊಮ್ಮಗ ಮನೆಗೆ ಬರಾಕತ್ತಾನ ಅಂತ ಹೇಳಿ ಎಷ್ಟು ಖುಷಿ ವ್ಯಕ್ತಪಡಿಸತ್ತಾರಲ್ಲ. ನಮ್ಮ ಚೈತ್ರ ಅಂತರೂ ಅವ್ರ ಅಮ್ಮನ್ ಬಿಟ್ಟ ಸರಿವಲ್ಲಾಗಳ. ಅಕ್ಕಿ ಅಂತೂ ಭಾಳ ಹಚ್ಕೊಂಡ್ಬಿಟ್ಟಾಳ ಅವ್ರ ಅಜ್ಜಿನ ಈಗೀಗಲ್ಲ ಅಕ್ಕ. ಹೌದಪ್ಪ, ಇಂಥ ಬದಲಾವಣೆ ನಾನು ಯಾವಾಗಿಂದ ಕಾಯಕತ್ತಿದ್ದೆ ಅಂತೂ ಈಗಾರ ಆ ದೇವರು ನಮ್ಮ ಅಮ್ಮನೊಳಗಡೆ ಬದಲಾವಣೆ ಕೊಟ್ಟನಲ್ಲ, ಅಷ್ಟ ಖುಷಿ ನನಗೆ. ಹಾ ಅಕ್ಕ, ಆಮೇಲೆ ನಿಮ್ಮ ಬಗ್ಗೆ ಎಲ್ಲ ವಿಷಯ ಗೊತ್ತಾಗಿ ಭಾಳ ಬೇಜಾರು ಮಾಡ್ಕೊಂಡ್ರಲ್ಲ, ಅದು ಒಂದು ರೀತಿಯಿಂದ ನನಗೆ ಸಮಾಧಾನ ಆಯ್ತು. ಮತ್ತೆ ಎಲ್ಲ ಏನು ಹಿಂಗೆ ಸುಳ್ಳು ಹೇಳಿದ್ರಿ, ಅದು ಮಾಡಿದ್ರಿ ಇದು ಮಾಡಿದ್ರಿ ಅಂತ ಹೇಳಿ ಎಲ್ಲಿ ನಮ್ಮೆಲ್ಲ ರೇಗ್ತಾರೋ ಅಂತ ಹೇಳಿ ಭಾಳ ಬೇಜಾರಾಗ್ಬಿಟ್ಟಿತ್ತು. ಇಲ್ಲ ಒಂದ್ಸಲ ಬುದ್ಧಿ ಬಂದ್ಬಿಡ್ತು ಅಂತ ಅಂದ್ರೆ ಅವ್ರು ಮತ್ತೆ ಆ ರೀತಿ ಎಲ್ಲ ಮಾತಾಡಕ್ಕೆ ಹೋಗೋದಿಲ್ಲ. ಈಗ ನಮ್ಮ ಅಮ್ಮಗೆ ಭಾಳ ಬುದ್ಧಿ ಬಂದೈತಿ. ಹೆಂಗಂತ ಅಂದ್ರೆ ಅಕ್ಕಿ ನಾವು ಸಣ್ಣವರಿದ್ದಾಗಿಂದ ಎಲ್ಲ ಏನು ಕಳ್ಕೊಂಡೇವಲ್ಲ ಅದನ್ನ ಹೊಳ್ಳಿ ಕೊಡಬೇಕು ಅನ್ನೋದು ಮನಸ್ಸಿನಾಗ ಬಂದ್ಬಿಟ್ಟೈತಿ. ಹಾಗಾಗಿ ಇಷ್ಟೆಲ್ಲ ಸಂಭ್ರಮ ವ್ಯಕ್ತಪಡಿಸಕತ್ತಾಳ ನೋಡು. ಏನ್ರೇ ಹುಡುಗಿಯರ ಮಾತಾಡ್ಕೊಂಡು ನಿಂತ್ಬಿಟ್ಟಿರಲ್ಲ? ಏನಿಲ್ಲ ಅತ್ಯ, ಅದು ನೀನು ಒಬ್ಬಕಿನ ಅಷ್ಟೆಲ್ಲ ಅಡುಗೆ ಮನೆಯಾಗ ಕೆಲಸ ಮಾಡ್ಕೊಂತ ನಿಂತಿದ್ದಿ, ನಾವಿಬ್ರು ಏನ್ ಮಾಡ್ಬೇಕು ಅದಕ್ಕೆ ಬಂದ್ ಒಂದ್ ಸ್ವಲ್ಪ ನಿಂಗೆ ಸಹಾಯ ಮಾಡಿದ್ರ ಆತನ ಅಂತಂದು ಹೇಳಿ. ಏನು ಬೇಡ, ಇಷ್ಟು ದಿವಸ ಎಲ್ಲ ಮಾಡಿ ಹಾಕಿರಿ, ಏನು ನಾನು ಯಾರಿಗೆ ಮಾಡಕತ್ತೀನಿ, ನನ್ನ ಮೊಮ್ಮಗ ಹೌದಲ್ಲ, ಬರ್ಲಿ ಅವನು ಅಜ್ಜಿ ಮಾಡಿದ್ದು ತಿಂಡಿ ತಿನಿಸು ತಿಂದು ಖುಷಿ ಪಡ್ಲಿ, ನಿಮ್ ಕೈಯಾಗಿಂದ ತಿಂದಾನ ಹೌದಲ್ಲ. ಅಮ್ಮ ನಿಜ ಹೇಳ್ಬೇಕಂದ್ರೆ ನಾನು ಏನು ಮಾಡ್ಕೊಟ್ಟಿಲ್ಲ ಅವನಿಗೆ, ಯಾಕಂತ ಅಂದ್ರೆ ನಾನು ಸಣ್ಣವನಿದ್ದಾಗಿಂತ ನನ್ನ ಹೊರಗೆ ಹಾಕ್ಬಿಟ್ರಲ್ಲ. ಹೌದವ ಗೊತ್ತೈತಿ, ನಿಮಗೂ ನಾನು ಏನು ಮಾಡ್ಕೊಟ್ಟಿಲ್ಲ. ಈಗ ಈ ನೆಪದಾಗ ನಿಮ್ಮೆಲ್ಲರಿಗೂ ಮಾಡ್ಕೊಡ್ತೀನಿ, ಎಲ್ಲ ಆರಾಮಾಗಿ ಕುಂತು ತಿನ್ವಂತ್ರಿ. ಆಮೇಲೆ ಈ ಕೆಲಸ ಕಾರ್ಯಗಳನ್ನ ಎಲ್ಲಾರು ಸೇರಿ ಹಂಚ್ಕೊಂಡು ಮಾಡೋದು ಇದ್ದಿದ್ದೈತಿ. ಕೆಲವೊಂದ್ಸರಿ ಖುಷಿ ಅನುಭವನ ಅನುಭವಿಸಕ್ ಬಿಡ್ಬೇಕು. ಸರಿ ಬಿಡತ್ತೆ, ನೀ ಹೆಂಗ್ ಹೇಳ್ತಿ ಹಂಗ ನೋಡಿ ಮೇಲೆ. ನಂಗ ಈ ಮಗ ಮಗಳು ಸೊಸಿ ಮೊಮ್ಮಕ್ಕಳು ಗಂಡ ಇಷ್ಟೊಳಗಡೆ ಎಲ್ಲ ಇಷ್ಟು ಪ್ರೀತಿ ಇರ್ತೈತಿ, ಇಷ್ಟು ಸಮಾಧಾನ ಇರ್ತೈತಿ ಅಂತ ಗೊತ್ತೇ ಇರ್ಲಿಲ್ಲ. ಎಲ್ಲಾ ಪ್ರೀತಿ ಸಮಾಧಾನ ಖುಷಿ ಸುಖ ಅನ್ನೋದು ದುಡ್ಡಿಂದ ನಾನು ಪಡ್ಕೋಬೋದಂತ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಅದು ತಪ್ಪು. ನಿಜವಾಗ್ಲು ನಾನು ಮಾಡಿದ ತಪ್ಪು ನೀವೆಲ್ಲ ನನಗೆ ತಿಳಿಸ್ಕೊಟ್ರಿ. ಇನ್ಮೇಲೆ ಆ ರೀತಿ ತಪ್ಪು ಆಗದೆ ಇರೋ ತರ ನಾನು ನೋಡ್ಕೊಂತೀನಿ. ಅಷ್ಟೇ ಅಲ್ಲ, ಇನ್ಮೇಲೆ ಯಾರ ನನ್ನ ತರ ಮಾಡ್ಲಿ ಅವ್ರಿಗೆ ಸರಿತನೇ ಬುದ್ಧಿ ಕಲಿಸ್ತೇನೆ, ಇಷ್ಟ ನಾನು ಅನ್ಕೊಂಡಿದ್ದು. ಮತ್ತೆ ನನ್ನ ಎದುರಿಗ ಯಾರ ಸೊಸಿಗ ಅಂದ್ರೆ ಅವ್ರ ಸೊಸಿಗ ಕಾಟ ಕೊಡಾಕತ್ರಂತ ಇಟ್ಕೋ, ಅವರಿಗೆಲ್ಲ ಸರಿತನೇ ಬುದ್ಧಿ ಕಲಿಸ್ತೇನೆ. ಹಂಗ ಹಿಂಗ ಅಲ್ಲ, ನನಗಂತೂ ಈಗ ಸೊಸಿ ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ, ಇಬ್ರು ಒಂದ. ಆಮೇಲೆ ಅಂದಂಗ ಸೀತಾ, ನೀನ್ ಯಾವ್ದ ಕಾರಣಕ್ಕೂ ನಮ್ಮ ಮನಿ ಬಿಟ್ಟು ಹೊರಗೆ ಹೋಗೋ ಚಿಂತಿನ ಮಾಡಕ್ ಹೋಗ್ಬೇಡ. ಆ ನಿನ್ ಗಂಡ ಅದವನು ನಾನು ಫಾರಿನ್ ಆಗಿರ್ತಾನ ಎಷ್ಟು ಒಳ್ಳೆ ಹುಡುಗ ಅಂತ ಹೇಳಿ ಅನ್ಕೊಂಡಿದ್ದೆ. ನಿಜವಾಗ್ಲೂ ಇಷ್ಟು ಚೀಪ್ ಮೆಂಟಾಲಿಟಿ ಅಂತ ಹೇಳಿ ಗೊತ್ತಿರ್ಲಿಲ್ಲವ ನನಗೆ. ಬಂಗಾರದಂತ ನನ್ನ ಮಗಳನ್ನ 4 ದಿವಸ ಬಳಸಕ್ ಆಗ್ಲಿಲ್ಲ ಅವನಿಗೆ. ಏನ್ ಮಾಡೋದ, ಎಲ್ಲ ನನ್ನ ಬುದ್ಧಿನ, ನನ್ನಿಂದಾನೆ ಇಷ್ಟೆಲ್ಲ ಆಗಿದ್ದು. ನಾನ್ ಸರಿ ಇದ್ದಿದ್ರ ಎಲ್ಲ ಅವಾಗ ಬಂದು 4 ಕಪಾಳ ಕೊಟ್ಟು ನಿಮ್ಮ ಅತ್ತಿದ ಜುಟ್ಟು ಹಿಡಿದು ಯಾಕ್ರೆ ನನ್ನ ಮಗಳು ಹೆಂಗ್ ಕಾಣ್ತಾಳ ನಿಮ್ಗ ಅಂತ ಹೇಳಿ ದಬಾಯಿಸಿ ಅವ್ರಿಗೆ ಇನ್ನೊಂದು ಹುಡುಗಿನ ತರಲಾರ್ದಂಗ ಹೆಂಗಾರ ಮಾಡಿ ತಡಿತಿದ್ದೆ. ನಿನ್ ಜೀವನ ನಿನ್ ಮಗಳ ಜೀವನ ನಿನ್ ಮಗನ ಜೀವನ ಇಷ್ಟೊತ್ತಿಗೆ ಚಂದಾಗಿರ್ತಿತ್ತು. ಆದ್ರೀಗ ಅದೆಲ್ಲ ನನ್ನಿಂದನ ಹಾಳಾಗೈತಿ. ನೀನೇನು ತಲೆ ಕೆಡ್ಸ್ಕೊಬೇಡ ಮಗಳ, ನಿನ್ ಗಂಡ ಬಿಟ್ಟಾನ ಅಥವಾ ಇನ್ನೊಂದು ಮದುವೆ ಮಾಡ್ಕೊಂಡು ನಿನ್ನಿಂದ ದೂರ ಹೋಗ್ಯಾನ, ನಾನು ಎಷ್ಟು ದಿವಸ ಅಂತ ಹೇಳಿ ತವ್ರ ಮನೆಯಾಗಿರೋದು, ಇದೇನು ಚಿಂತೆ ಮಾಡ್ಬೇಡವ. ನನ್ನ ಕೊನೆ ಉಸಿರಿರೋವರೆಗೂ ನಿನ್ನ ನನ್ನ ಕಣ್ಣು ರೆಪ್ಪಿ ತರ ಸಾಕ್ತೇನೆ. ನನ್ನ ಮಗ ಆತು ನನ್ನ ಗಂಡ ಆತು ಯಾವತ್ತೂ ನಿನಗೆ ಬೇಜಾರು ಮಾಡೋದಿಲ್ಲ. ಅಷ್ಟಲ್ಲ, ನಮ್ಮ ಭವ್ಯಾನು ಯಾವತ್ತಿದ್ರು ನಿನ್ನ ಸ್ವಂತ ಅಕ್ಕನ ಅಂತ ತಿಳ್ಕೊಂಡಾಳ. ನೀನು ಯಾವತ್ತೂ ಈ ಮನಿ ಭಾಗ ಅಲ್ಲ ಅಂತ ತಿಳ್ಕೊಬೇಡವ. ಈ ಮನಿ ಬಿಟ್ಟು ಹೋಗೋ ವಿಚಾರ ಅಂತೂ ಯಾವತ್ತೂ ಮಾಡ್ಬೇಡ. ಹೌದಾಂಟಿ, ನೀವು ಯಾವತ್ತೂ ಈ ರೀತಿ ಮಾಡಕ್ ಹೋಗ್ಬೇಡ್ರಿ. ನಾನು ಈಗ ಹೇಳಕತ್ತೆ ನೋಡ್ರಿ, ಮುಂದೊಂದು ದಿವಸ ಮಾತು ಬರ್ತಾವು ಹೋಗ್ತಾವು. ಹಂಗಂತ ಹೇಳಿ ನೀವು ನಮ್ಮೆಲ್ಲ ಬೇಜಾರು ಮಾಡ್ಕೊಂಡು ಮನಿ ಬಿಟ್ಟು ಹೋಗ್ತೇನೆ, ಸ್ವಂತ ಮನಿ ಬೇರೆ ಮನಿ ಮಾಡ್ಕೊಂತೇನೆ, ನಾನು ಇಲ್ಲಿ ಇರಲ್ಲ ಅಂತೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ನೋಡ್ರಿ, ನಿಜ ಹೇಳ್ಬೇಕು ಅಂದ್ರ ನೀವು ಈ ಮನಿಗೆ ಕಾಲಿಟ್ಟುಗಳಿಗೆ ಭಾಳ ಅಂದ್ರೆ ಭಾಳ ಚಲೋ ಐತಿ. ಹಾಗಾಗಿ ಈ ಮನಿ ಎಲ್ಲ ಸರಿ ಆಯ್ತು. ಅಯ್ಯೋ ಹುಚ್ಚುಡುಗಿ, ನೀವೆಲ್ಲ ಏನೋ ಅಂದ್ರಿ ಅಂತ ಹೇಳಿ ನಾನು ಅಷ್ಟು ಮಾತ್ರಕ್ಕೆ ಮನಿ ಬಿಟ್ಟು ಹೋಗ್ತೇನೆ ಅಂತ ತಿಳ್ಕೊಂಡಿರ್ನ. ನನಗನ ಯಾರದಾರ ನಿಮ್ಮನ್ ಬಿಟ್ಟು ಮತ್ತಿನ್ಯಾರದಾರ ಹೇಳ? ನನ್ನ ಮಕ್ಕಳನ್ನ ನೀವೆಲ್ಲ ಚಂದಾಗಿ ನೋಡ್ಕೊಳಕತ್ತೀರಿ, ನನಗ ಇಷ್ಟೆಲ್ಲ ಸಹಾಯ ಮಾಡಕತ್ತೀರಿ. ನಮ್ಮ ಭವ್ಯ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ನೀವ ಈ ಮನಿಗ ಮಹಾಲಕ್ಷ್ಮಿ, ನೀವು ಬಂದು ಕಾಲಿಟ್ಟುಗಳಿಗೆ ಎಲ್ಲ ಚಲೋ ಐತಿ ಅನ್ನೋ ತರ ಮಾತಾಡ್ಬಿಟ್ಲು. ಇಷ್ಟೆಲ್ಲ ಅಂದ್ಮೇಲೆ ನಾನು ಯಾಕೆ ಬಿಟ್ಟು ಹೋಗ್ಲಿ ಹೇಳ? ನನ್ನ ಅಪ್ಪ ನನ್ನಮ್ಮ ಒಂದ್ ವೇಳೆ ನೀವು ನನ್ನ ಕೊಳ್ಪಟ್ಟಿ ಹಿಡಿದು ಮನಿ ಬಿಟ್ಟು ಹೊರಗೆ ಹೋಗ ಆಂಟಿ ಅಂತ ಅಂದ್ರು ನಾ ಹೋಗೋದಿಲ್ಲ. ಆತ ಮಾತಂದ್ರ ಮಾತಂದ್ರ ಮಾತು. ಆದ್ರ ಮೊದ್ಲು ನನಗ ಅಳಿಯಾನೋ ಸೊಸಿನೋ ಕೊಟ್ಬಿಡ್ರಿ, ಆಟ ಆಡ್ಸ್ಕೊಂಡು ಸುಮ್ಮನೆ ಜೊತೆಗೆ ಅವ್ರ ಜೊತೆಗೆ ಕಾಲ ಕಳೆದ್ ಬಿಡ್ತೇನೆ. ಇಲ್ಲಾಂದ್ರೆ ನೋಡ್ ಮತ್ತ ನನ್ ಕಿಟಿ ತಪ್ಪದಿಲ್ಲ ನಿನಗ. ಹೌದು ಭವ್ಯ, ಯಾವಾಗ ಕೊಡ್ತೀನಿ ನಾನು ಮೊಮ್ಮಗಳನ್ನ? ಅತ್ಯ ನೀನೊಂದು, ನಾನು ಒಬ್ಬಕಿನ ಇರೋದು ನೋಡ್ ಮತ್ತ. ನನ್ನ ಜೊತೆಗೆ ಚಂದಾಗಿ ಇರ್ಬೇಕು ಅನ್ಕೊಂಡು ಆದಷ್ಟು ಜಲ್ದಿ ನನಗೊಂದು ಮೊಮ್ಮಗಳ ಕೊಟ್ಟು ಬಿಡುವ. ನನ್ನ ಮಗಳ ಅಂದಾಗ ನಾವಿಬ್ರು ಆಕಿ ಜೊತೆಗೆ ಆಟ ಆಡ್ಕೊಂತ ಕುಂತು ಬಿಡ್ತೇವೆ. ಅಯ್ಯೋ ಅಮ್ಮ, ನೀನೊಂದು ಈ ಮಾತಿಗೆ ಒಬ್ಬಕಿಗೆ ಹೇಳಿದ್ರೆ ಎಲ್ಲಿ ಕಿವ್ಯಾಗ ಹೋಗ್ತೈತಿ? ನಮ್ಮ ಕಾರ್ತಿ ಬರ್ತಾನಲ್ಲ, ಅವ್ನ ಮುಂದೆ ಮಾತಾಡ್ತೇನೆ ಇರು. ಆಂಟಿ, ನಾನೇ ಮಾತ್ರ ಎಲ್ಲ ಮಾತಾಡಲ್ಲ, ನಾನು ಹೋಗ್ತೇನೆ, ಬಾಯ್. ನಿಮ್ಮೆಲ್ಲ ನಾನು ಟೂ ಬಿಟ್ಟೇನೆ. ಹುಡುಗಿ ನಿಂತ್ಕೊಳ. ಆದ್ರೂ ನಮ್ಮ ಭವ್ಯ ಖರೇನ ನನ್ಗೆ ಎಷ್ಟೊಂದು ಸರಿ ಅನ್ಸೈತಿ ಎಂತ ಒಳ್ಳೆ ಹುಡುಗಿ ಅಂತಂದು ಹೇಳಿ. ಆದ್ರೂ ನಾನು ಸುಮ್ಮನೆ ನಕ್ರ ಮಾಡ್ತಿದ್ದೆ ನೋಡು. ಈ ಹುಡುಗಿ ಅಲ್ದ ಬೇರೆ ಹುಡುಗಿ ಬಂದಿದ್ರ ನನ್ನ ಕಾಟ ತಡ್ಕೊಂತಿದ್ದಿಲ್ಲ. ಅಮ್ಮ, ಈಗ ಹಿಂದಿಂದೆಲ್ಲ ನೆನಪಿಸಿ ಎಲ್ಲಾರ ಮನ್ಸು ಬೇಜಾರು ಮಾಡ್ಬೇಡ. ನಡಿ, ಎಲ್ಲ ಆತ ಇನ್ನೂ ಐತೆ ಕೆಲಸ, ಇನ್ನೊಂದು ಸ್ವಲ್ಪ ಅದಾವ. ಎಲ್ಲ ಚಕ್ಲಿ ಕರ್ಚಿಕಾಯಿ ಮತ್ತ ನನ್ನ ಮೊಮ್ಮಗಿಗೆ ಏನೇನು ಇಷ್ಟ ನೋಡಿ ಎಲ್ಲ ತಿನಿಸು ಮೊನ್ನೆಯಿಂದನ ಮಾಡಿಟ್ಟೇನಿ. ಇವತ್ತು ಇನ್ನೊಂದು ಸ್ವಲ್ಪ ಕರೆಯೋ ಆಗ್ಬಿಟ್ರೆ ಮುಗಿತ್ ನೋಡು. ಅದಕ್ಕಮ್ಮ ನೀನೊಬ್ಬಕಿನ ಎಷ್ಟು ಮಾಡ್ತೀನಿ, ನಾನು ಸ್ವಲ್ಪ ಸಹಾಯ ಮಾಡ್ತೇನೆ. ನಡಿ ನೋಡವ, ನಿನ್ನ ಮಗ ಬಂದ್ಮೇಲೆ ನಿನಗೆ ಏನೇನು ಬೇಕು ಎಲ್ಲ ಮಾಡಿ ತಿನಿಸಿ ಉಣಿಸು. ನನಗಂತೂ ನನ್ನ ಮೊಮ್ಮಗಳಿಗೆ ನನ್ನ ಮಕ್ಕಳಿಗೆ ಸೊಸಿ
ಸೊಸಿಗೆ ಎಲ್ಲ ಮಾಡ್ಕೊಡಕತ್ತೀನಿ, ಎಲ್ಲ ನನ್ನ ಕೈಯಾರ ಇರ್ಬೇಕು. ಸರಿ ಬಿಡಮ್ಮ, ಆದ್ರೆ ನಿನ್ನ ಆರೋಗ್ಯನ ನೋಡ್ಕೊಳವ, ಭಾಳ ಸುಸ್ತಾಗ್ತಿದಿ. ಹೇ, ಈ ಖುಷಿ ಮುಂದೆ ಆ ಸುಸ್ತು ಏನೂ ಇಲ್ಲ. ನಡಿ ನಡಿ, ನೀನು ಎಲ್ಲದ ನೋಡ್ ನನ್ನ ಮೊಮ್ಮಗ ಕೇಳು. ಸರಿ ಅಮ್ಮ, ಇನ್ನೇನು ನಮ್ಮ ಕಾರ್ತಿಕ್ ಕರ್ಕೊಂಡ ಬರ್ತಾನ ಸಂತೂನ ಅಂದಂಗ ಇದೆಲ್ಲ ಹೋಗೈತಿ ನಮ್ಮ ಪುಟ್ಟಿ. ಆಕಿನೂ ಹೋಗ್ಯಾಳ ಅವ್ರ ಅಣ್ಣನ ಕರ್ಕೊಂಡ್ ಬರಾಕ. ಎಲ್ಲ ಈಕಿನ ನನಗ ಹೇಳಿಲ್ಲ, ಹಂಗ ಹೋಗ್ಯಾಳ. ಅಮ್ಮ ಆಕಿ ಹೊರಗೆ ಆಟಾಡಕತ್ತಿಲ್ಲ, ಹಂಗ ನಮ್ಮ ಕಾರ್ತಿಕ್ ಕರ್ದ ಬರ್ತೇನೋ ನಿಮ್ಮ ಅಣ್ಣನ ಕರ್ಕೊಂಡ್ ಬರೋಣ ಅಂದ ತಕ್ಷಣ ಪುಟ್ಟಕ್ಕಂತ ಜಿಗದು ಹೋಗೇ ಬಿಟ್ಲು. ನನಗೂ ಹೇಳಿಲ್ಲ, ಯಾಕೋ ಕಾಣಕತ್ತಿಲ್ಲಲ್ಲ ಅಂತ ಹೇಳಿ ಫೋನ್ ಮಾಡಿದೆ. ಅವಾಗ ಕಾರ್ತಿ ಇಲ್ಲಕ್ಕ ನನ್ನ ಜೊತೆಗೆ ಬಂದಾಳ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಅಂದ. ಅವಾಗ ಸಮಾಧಾನ ಆತ್ ನನಗೆ. ಹೌದೇನಾ, ಸರಿ ಬಿಡ, ಹಂಗಂದ್ರೆ ಇನ್ನೊಂದು ಸ್ವಲ್ಪ ಕೆಲಸ ಆಯ್ತಾ, ನೀನು ನೋಡಿ ಏನಾರು ಇದ್ರೆ ಮಾಡಿ ಹೋಗು. ಇಲ್ಲಮ್ಮ ಏನೂ ಇಲ್ಲ, ಆಮೇಲೆ ಒಂದು ಸ್ವಲ್ಪ ಭವ್ಯನ್ ಕರ್ಕೊಂಡು ಶಾಪಿಂಗ್ ಹೋಗಿ ಬರ್ಬೇಕು. ಅಂದ್ರೆ ನಮ್ಮ ಚೈತ್ರಾಗ ಸಂತುಗ್ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಕೊಡಿಸ್ಬೇಕು. ಸರಿ ಸರಿ, ಅದೇನು ನೋಡು, ರೊಕ್ಕ ಏನಾರ ಬೇಕಂದ್ರೆ ಹೇಳಿ ಕೊಡ್ತೇನೆ. ಸರಿ ಅಮ್ಮ, ಆಮೇಲೆ ಇನ್ನೊಂದು ಮುಂದಿನ ವಾರ ನಾವು ಇಷ್ಟು ಸೇರಿ ಎಲ್ಲರೂ ಟ್ರಿಪ್ಪಿಗೆ ಹೋಗಿ ಬರ್ಬೇಕು. ಹೋಗಿ ಬರ್ರವ, ಯಾರು ಬೇಡ ಅಂತಾರ? ಹೋಗಿ ಬರ್ರಲ್ಲವ, ಅಲ್ಲ ನೀನು ಬರ್ಬೇಕು ನಮ್ಮ ಜೊತೆಗೆ. ಅಯ್ಯೋ ನಾನು ಯಾಕವ, ನಾನು ಸುಮ್ಮನೆ ವಯಸ್ಸಾಗೈತಿ ನನಗೆ. ಮನ್ಯಾಗ ಕೆಲಸ ಮಾಡಕ ನಿನಗೆ ವಯಸ್ಸಾಗಿಲ್ಲ. ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಹೊರಗೆ ಅಡ್ಡಾಡಕ್ಕೆ ನಿನಗೆ ವಯಸ್ಸಾಗೈತಲ್ಲ. ನೋಡಮ್ಮ, ನೀನು ನಮ್ಮ ಜೊತೆಗೆ ಬರ್ತಿ ಅಂದ್ರೆ ಬರ್ತಿ ಅಷ್ಟ, ಬೇರೆ ಮಾತಿಲ್ಲ. ಇಲ್ಲ ನಿನಗೆ ನಾನು ಪರ್ಮಿಷನ್ ಕೇಳಕತ್ತಿಲ್ಲ, ಆರ್ಡರ್ ಮಾಡಕತ್ತೇನೆ. ಸರಿ ಬಿಡವ, ನೀವ ಇಷ್ಟೆಲ್ಲ ಪ್ಲಾನ್ ಮಾಡಿದ್ಮೇಲೆ ನಾನು ಯಾಕೆ ಅದಕ್ಕೆ ತಣ್ಣೀರು ಏರಿಸಲಿ. ಸರಿ, ನಾನು ಬರ್ತೇನವ. ಮೊದಲು ನನ್ನ ಮೊಮ್ಮಗ, ನನ್ನ ಮಕ್ಕಳಿಗೆ, ನನ್ನ ಸೊಸಿಗ ಎಲ್ಲರಿಗೂ ನಾನು ಉಪಚಾರ ಮಾಡಬೇಕು. ಆಮೇಲೆ ಮುಂದಿನ ಮಾತವ, ಅಲ್ಲಿವರೆಗೂ ನನಗೆ ಯಾರು ಡಿಸ್ಟರ್ಬ್ ಮಾಡಬೇಡ್ರಿ. ಬಾಯ್. ಎಲ್ಲ ಹಾಕಿನ ನಮ್ಮ ಅಮ್ಮನೊಳಗಡೆ ಇಷ್ಟು ಬದಲಾವಣೆ ನಾನು ಕನಸು ಮನಸ್ಸಿನಾಗೂ ನೆನೆಸಿರ್ಲಿಲ್ಲ ಬಿಡು. ನಿಜವಾಗ್ಲೂ ಇಷ್ಟು ವರ್ಷ ಕಳ್ಕೊಂಡಿದ್ದ ಪ್ರೀತಿ, ವಿಶ್ವಾಸ, ಖುಷಿ, ನೆಮ್ಮದಿ ಜೀವನನ ಈಗ ಎಲ್ಲ ದೇವರು ಡಬಲ್ ಆಗಿ ಕೊಡಾಕತ್ತಾನ ನನಗೆ. ಇದಕ್ಕಿಂತ ಇನ್ನೇನು ಬೇಕು ನನಗೆ? ಸೀತಾ, ಅಪ್ಪ ಏನೋ ಮಗಳ ಒಬ್ಬಕಿನ ಮಾತಾಡ್ಕೊಂಡು ನಿಂತಿಲ್ಲ, ಯಾಕ ಏನಾಯ್ತು? ಏನಿಲ್ಲಪ್ಪ, ಅಮ್ಮ ಮತ್ತು ಭವ್ಯ ಬಂದು ನಿಂತು ಮಾತಾಡಕತ್ತಿದ್ರ, ಈಗಿಬ್ರು ಹೋದ್ರ, ಅದಕ್ಕೆ ನಿನಗೆ ಒಬ್ಬಕಿನ ಅನ್ಸತಿ. ಏನೋ ಮಗಳ, ನಿಮ್ಮಮ್ಮ ಒಳ್ಳೆ ಹರಿದ ಹುಡುಗಿಗತ್ತೆ ಎಷ್ಟು ಚಕಾಚಕಂತ ಕೆಲಸ ಮಾಡಕತ್ಬಿಟ್ಟಾಳ. 3-4 ದಿವಸ ಆತವ, ಇನ್ನೂ ಅಡ್ಗೆ ಮನೆ ಬಿಟ್ಟ ಬರವಲ್ಲಗಳ. ಆಕಿಗ ಇಷ್ಟು ದಿವಸ ಕಳ್ಕೊಂಡಿದ್ದೆಲ್ಲಾನು ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಸೊಸಿಗೆ ಮಾಡಿ ಹಾಕ್ಬೇಕಂತ ಹಂಗಾಗಿ ಮಾಡಕತ್ತಾಳ. ಪಾಪ ಆಕಿನ ಇಚ್ಛೆಗೆ ವಿರುದ್ಧ ನಾವ್ಯಾಕೆ ಹೋಗ್ಬೇಕು? ಇಂಥ ಸಣ್ಣ ಪುಟ್ಟ ಒಳಗ ಖುಷಿ ಪಡಕತ್ತಾಳ. ಆಮೇಲೆ ಅಪ್ಪ, ಆಕಿ ಎಷ್ಟು ಪಶ್ಚಾತ್ತಾಪ ಪಡಕತ್ತಾಳ ಗೊತ್ತೈತಿ? ಆಕಿನಿಂದ ನಮ್ಮ ಜೀವನ ಎಲ್ಲ ಹಾಳಾಗ್ಬಿಟ್ಟೈತಿ ಅಂತ ಹೇಳಿ. ಏನ್ ಮಾಡೋದವ, ಒಂದು ಕೆಟ್ಟ ಗಳಿಗೆ ಇವಾಗೆಲ್ಲ ಸರಿ ಆತಲ್ಲ, ಸಾಕು ಬಿಡು. ಇಂಥ ಒಂದು ಒಳ್ಳೆ ದಿವಸ ಬರ್ತೈತಿ ಅಂತ ಹೇಳಿ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಎಲ್ಲ ನನ್ನ ಸೊಸಿ ಕಾಲ್ಗುಣ ಅಷ್ಟೇ ಅಲ್ವಾ? ನೀ ಯಾವಾಗ ಕಾಲಿಟ್ಟಿ ನೋಡು, ಅಲ್ಲಿಂದ ಎಲ್ಲ ಒಳ್ಳೇದಾಗತ್ತೈತಿ ನೋಡು. ಅದಕ್ಕೆ ಮನಿಗ ಮಹಾಲಕ್ಷ್ಮಿಗಳು ಇರ್ಬೇಕು ಅನ್ನೋದು, ಸೊಸಿ ಆಗ್ಲಿ ಮಗಳಾಗ್ಲಿ. ಅಪ್ಪ, ಇಷ್ಟೊತ್ತನ ಆಕಿ ಭವ್ಯ ಹೇಳೋದ್ಲಿ ಈಗ ನೀನ ಇರೋದನ್ನ ಅಲ್ಲವಾ? ಸರಿ ಬಿಡು, ನಿಮ್ಮಮ್ಮ ಏನ್ ಮಾಡಕತ್ತಾಳ ನೋಡ್ಕೊಂಡ್ ಬರ್ತೇನೆ ಅಂತ. ಸರಿಯಪ್ಪ, ನನಗೊಂದು ಸ್ವಲ್ಪ ಕೆಲಸ ಐತಿ, ಮುಗಿಸ್ಕೊಂಡ್ ಬರ್ತೇನೆ. ನಾನಂತೂ ಫುಲ್ ಹೆಂಗ್ ಅಂಡ್ ಎನರ್ಜೆಟಿಕ್ ಆಗ್ಬಿಟ್ಟೆ ನೋಡು. ಹೋಗಿ ನಿಮ್ಮ ಅಮ್ಮಗೆ ಏನಾರು ಹೆಲ್ಪ್ ಮಾಡ್ಬೇಕು, ನೋಡ್ಕೊಂಡ್ ಬರ್ತೇನೆ. ಹಾ, ಅಮ್ಮ ಒಬ್ಳು ಕಡಿಮೆ ಇದ್ಲ, ಈಗ ನೀವು ಒಬ್ರು ಆಡ್ ಆದ್ರಿ, ಚಲೋ ಆಯ್ತು ಬಿಡ. ನಡ್ರಿ. ಯಾಕೋ ಮಗಳ ಹಿಂಗಂತಿದ್ದಿ? ನನ್ನ ಮೊಮ್ಮಕ್ಳಿಗೆ, ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗ ಮಾಡಿ ಹಾಕೋದ್ರಾಗ ಖುಷಿ ಎಷ್ಟಿರ್ತದೆ ಗೊತ್ತೇನಾ? ಸರಿಯಪ್ಪ, ನಿಮ್ ಖುಷಿ ನಾನು ಅಡ್ಡಿ ಬರಲ್ಲ. ಆತ ಅಮ್ಮ ಅಲ್ಲಿ ಒಳಗೆ ಒಬ್ಬಳ ಅದಾಳ ನೋಡು. ನಡ್ರಿ, ಹೋಗಿ ಬರ್ರಿ. ಹಂಗಾರ ಏನೋ ನನ್ನ ಮಕ್ಕಳು, ಮೊಮ್ಮಕ್ಕಳು, ಸೊಸೆಂದ್ರು ಎಲ್ಲರೂ ಚಂದಾಗಿದ್ರೆ ಅಷ್ಟ ಸಾಕಪ್ಪ. ಅಂದಂಗ ನಮ್ಮ ಸವಿ ಏನ್ ಮಾಡಕತ್ತ ನೋಡ್ಕೊಂಡ್ ಬರ್ತೇನೆ ತಡಿ. ಸವಿಯೇ, ಏ ಸವಿ. ಎಲ್ಲ ತಿನಿಸ್ ಮಾಡೋದಾತ. ಇನ್ನು ನನ್ನ ಮೊಮ್ಮಗ ಬಂದ್ಬಿಟ್ಟ ಅಂತಂದ್ರೆ ಎಲ್ಲಾರು ಕೂಡಿ ಒಂದ ತಿನ್ನೋದ. ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗತೈತೆ ಅಂತಂದ್ರೆ, ಇಷ್ಟು ಹುಟ್ಟದಾಗಿಂದ ನನಗೆ ಇಷ್ಟು ಖುಷಿ ಸಿಕ್ಕಿದೇ ಇಲ್ಲ. ಹಂಗಾಗೈತೆ ನೋಡು. ಸವಿ ರೀ, ಬರ್ರಿ, ಮೈಸೂರು ಪಾಕ್ ತಿಂತೀರ್ನ? ನಿಜವಾಗ್ಲೂ ನಿನ್ನೊಳಗಡೆ ಇಷ್ಟು ಬದಲಾವಣೆ ನೋಡಿ ಬಹಳ ಖುಷಿ ಆಗತೈತಿ. ಅಂದಂಗ ನಾನು ಏನಾರ ಮಾಡ್ಲೇನ ಸಹಾಯ ನಿನಗ? ಏನು ಬೇಡ ರೀ, ಎಲ್ಲ ಕೆಲಸ ಆಗೈತಿ. ಆಮೇಲೆ ಮೊನ್ನೆ ಸಂತೂಗ್ ಫೋನ್ ಮಾಡಿದಾಗ ನಿನಗೇನು ಇಷ್ಟ ಅಂತ ಕೇಳಿದ್ನ, ಅದಕ್ಕೆ ಅವನು ಮೈಸೂರು ಪಾಕ್ ಅಂದ್ರೆ ಇಷ್ಟ ಅಜ್ಜಿ ಅಂತ ಹೇಳಿದ್ದ. ಅದಕ್ಕೆ ಈಗ ಬಿಸಿ ಬಿಸಿ ತುಪ್ಪ ಹಾಕಿ, ಅಂದ್ರೆ ತುಪ್ಪ ಹಾಕಿ ಬಿಸಿ ಬಿಸಿ ಮೈಸೂರು ಪಾಕ್ ಮಾಡೀನಿ. ಬಂದ ಅಂದ್ರೆ ತಿಂತಾನ, ಬಾಯಾಗಿಟ್ರೆ ಕರಗ್ತಾವ, ಹಂಗಾಗ್ಯಾವ. ಅಲ್ಲ, ಈ ವಯಸ್ಸಿನಾಗೂ ಒಳ್ಳೆ 16 ವರ್ಷದ ಹುಡುಗಿಗತೆ ಕುಣ್ಕೊಂಡ್ ಕುಡ್ಕೊಂಡು ಎಲ್ಲ ಕೆಲಸ ಮಾಡಕತ್ತಿಯಲ್ಲ. ಎಲ್ಲ ನಿಮ್ ಸಲುವಾಗಿ. ಮತ್ತೆ 16 ವರ್ಷದ ಹುಡುಗಿನೂ ಆಗ್ತೇನೆ, ನನ್ನ ಮೊಮ್ಮಕ್ಕಳು, ನನ್ನ ಮಕ್ಕಳು, ಸೊಸೆಂದ್ರ ಸಲುವಾಗಿ. ಸೊಸೆಂದ್ರ ಅಲ್ಲವಾ ನಿನಗಿರೋದು ಒಬ್ಬಕಿನ ಸೊಸಿ? ಮತ್ತ ಇನ್ನೊಬ್ಬಕಿ ಸೊಸಿ ಎಲ್ಲಿಂದ ಬಂದ್ಲು? ರೀ, ನೀವು ಒಂದು ಮಾತಾಡಿದ್ರೊಳಗೂ ತಪ್ಕೊಂಡಿರ್ತೀರಲ್ಲ, ಹಂಗಂದ್ರೆ ನೀವು ಮಾತಾಡಿದ್ರೊಳಗೂ ನನಗೆ ತಪ್ಪು ಹೇಳ? ನಾನೇನ್ ತಪ್ಪು ಮಾತಾಡಿದೆ? ಕುಣ್ಕೊಂಡು ಅನ್ನೋದ್ರ ಬದಲು ಕುಡ್ಕೊಂಡು ಅಂದ್ರಿ. ನಾನೇನು ಕುಡ್ಕೊಂಡು ಅಡ್ಡಾಡಕತ್ತೇನ ಇಲ್ಲೇ? ಹೋಗಿ ಬಿಡು, ಒಂದೊಂದ್ಸರಿ ಮಾತನಾಗ ತಪ್ಪಾಗ್ತಾವು. ಅಂದಂಗ ಎಲ್ಲಾರು ಈಗ ಬಂದ್ಮೇಲೆ ಇವನ್ನೆಲ್ಲ ಕೊಡ್ತಿ, ಅದಕ್ಕಿಂತ ಮುಂಚೆ ನಂಗೇನ್ ಕೊಡ್ತಿ? ಏನ್ ಕೊಡ್ಲಿ? ತಗೋರಿ, ಮೈಸೂರು ಪಾಕ್ ಐತಿ, ತಿನ್ರಿ, ಸ್ವೀಟ್. ಹೌದಾ? ಕರೆನ ಹಂಗಾರಿ ಮೈಸೂರು ಪಾಕ್ ತಿನ್ಲಿ? ಬೇಡ ಬೇಡ, ನನ್ನ ಮೊಮ್ಮಗ ಬಂದು ತಿಂದ್ಮೇಲೆ ಎಲ್ಲಾನು ತಿನ್ನೋದು. ಅಲ್ಲಿವರೆಗೂ ಯಾರಿಗೂ ಏನು ಕೊಡೋದಿಲ್ಲಪ್ಪ. ನಡೀರಿ ನಡೀರಿ, ನೀವು ನಿಮ್ದೇನು ಕೆಲಸ ಐತಿ ನೋಡ್ಕೊರಿ. ನನ್ನ ಮೊಮ್ಮಗ, ನನ್ನ ಮೊಮ್ಮಗಳು ಎಲ್ಲಾರ್ಗೂ ಇವ್ನು ಕೊಟ್ಟು ತಿನ್ನಿಸಿನ ನಾನು ಆಮೇಲೆ ನಿಮ್ಗೆ ಕೊಡೋದು. ಓ, ಈಗ ಅವ್ರ ಮುಂದೆ ನನ್ನನ್ನ ಹಿಂದೆ ಹಾಕಿ ಯಾವ ಅಂದ್ರೆ ನನಗೆ ಬೆಲೆ ಇಲ್ಲ ಬಿಡು. ಸರಿ, ನೀವು ಇಷ್ಟೆಲ್ಲ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ, ತಗೋರಿ, ತಿನ್ರಿ. ಬೇಡ ಬಿಡು ಸವಿ, ನೀನ್ ಇಷ್ಟು ಬದಲಾಗಿಲ್ಲ, ಅದಕ್ಕಿಂತ ಹೆಚ್ಚಿನ ಖುಷಿ ನನಗೆ ಯಾವುದು ಇಲ್ಲ. ಎಲ್ಲಾರು ಸೇರಿ ಕೂಡ್ಕೊಂಡ ತಿನ್ನೋಣ. ಆಮೇಲೆ ಅಡಿಗೆ ಏನ್ ಮಾಡಕತ್ತಿದ್ದಿ? ಅಡಿಗೆ ಎಲ್ಲ ಹಬ್ಬದ ಅಡಿಗೆ ಮಾಡೇನ್ರಿ, ಇನ್ನ ಒಬ್ಬಟ್ಟನ್ ಮಾಡ್ಬೇಕಾಗೈತಿ. ಇಷ್ಟೆಲ್ಲಾ ತಿನಿಸ್ ಮಾಡಿ, ಈ ಸ್ವೀಟ್ ಮಾಡಿ, ಒಬ್ಬಟ್ಟೇನು ಮಾಡ್ಕೊಳಕ್ ಹೋಗ್ಬೇಡ. ಇನ್ನೂ ಇರ್ತಾನ ನಿನ್ ಮೊಮ್ಮಗ, ಇಲ್ಲೇ ಇರ್ತಾನ. ಇಲ್ಲಿಂದಾನ ಕಾಲೇಜಿಗೆ ಅಡ್ಡಾಡ್ತಾನ. ಎಲ್ಲಾರು ಇನ್ಮೇಲೆ ನಿನ್ ಜೊತೆನೇ ಇರ್ತಾರ. ಎಲ್ಲ ಒಂದ ಸಲ ಮಾಡಿ ಮೈಕೈ ನೋವು ಮಾಡ್ಕೋಬೇಡ, ಆರಾಮಾಗಿ ಮಾಡ್ಕೊಡುವಂತಿ. ಇದು ಈಗ ಮಾಡಿದ್ದನ್ನ ಎಲ್ಲ ತಿಂದು ಸುಧಾರಿಸ್ಕೊಳ್ಳಿ, ಆಮೇಲೆ ಮಾಡ್ಕೊಡುವಂತಿ. ಹಾಗಂದ್ರೆ ಬೇರೆ ಏನ್ ಮಾಡ್ಲಿ? ಮತ್ತೇನು ಮಾಡಕ್ ಹೋಗ್ಬೇಡ, ಈಗ ಮಾಡಿದ್ದಷ್ಟೇ ಇರ್ಲಿ. ನೋಡೋಣ, ಹಂಗೇನಾರು ಬೇಕಾದ್ರೆ ನಾಳೆ ಮಾಡ್ಕೊಡುವಂತಿ, ಆತಾ? ಸರಿ ಬಿಡ್ರಿ, ಹಂಗಂದ್ರೆ ಆಯ್ತು. ಇದನ್ನೆಲ್ಲ ತೆಗೆದಿಟ್ಟು ಬರ್ತೇನಂತ. ಆಮೇಲೆ ನನ್ನ ಮೊಮ್ಮಗ ನಾನು ಹೊಸ ಡ್ರೆಸ್ ತಗೊಂಬಂದೇನ್ರಿ, ನನ್ನ ಮೊಮ್ಮಗಳಿಗೂ. ಹೌದಾ? ಯಾವಾಗ? ಅದು ಮೊನ್ನೆ ನಮ್ಮ ಭವ್ಯ ಅದಾಳಲ್ಲ, ಆನ್ಲೈನ್ನಾಗ ಹೆಂಗೆ ಶಾಪಿಂಗ್ ಮಾಡಬೇಕು ಅಂತೇಳಿ ಎಲ್ಲ ತೋರಿಸ್ಕೊಡಕತ್ತಿಲ್ಲ. ಒಂದಿಷ್ಟು ಡ್ರೆಸ್ ಲೈಕ್ ಆಗಿದ್ದು. ಅದಕ್ಕೆ ನಾನು ನನ್ನ ಮೊಬೈಲ್ನಾಗ ಬುಕ್ ಮಾಡೇನಿ. ಎಲ್ಲ ಬಾಜು ಮನಿ ಶಾಂತ ಮದಾಳಲ್ಲ, ಅವ್ರ ಮನೆಗೆ ಬಂದಾವು. ಎಲ್ಲ ಹೋಗಲ್ಲೇ ನೋಡ್ಕೊಂಡ್ ಬಂದೇನಿ. ನಿಮ್ಗಷ್ಟೇ ಹೇಳಕತ್ತೇನ, ಯಾರಿಗೂ ಹೇಳಕ್ ಹೋಗ್ಬೇಡ್ರಿ, ಇದು ಸೀಕ್ರೆಟ್. ಎಲ್ಲ ಈಗಿನ ನಿನಗೂ ಇಷ್ಟೆಲ್ಲ ಪ್ಲಾನ್ ಮಾಡಕ್ ಬರ್ತೈತಾ? ಮತ್ತೆ
ಆಮೇಲೆ ನನ್ನ ಮೊಮ್ಮಕ್ಕಳು ಬರ್ತಾರಲ್ಲ ಅವಾಗ ಅವನ್ನೆಲ್ಲ ಆಕಿನ ಮನೆಯಿಂದ ತಗೊಂಬ ಅಂತ ಹೇಳೇನಿ. ಒಂದು ಫೋನ್ ಮಾಡಿದ್ರೆ ಸಾಕ್ರಿ ಇಷ್ಟು ತಗೊಂಬಂದ್ಬಿಡ್ತಾಳ. ಆಮೇಲೆ ನನ್ನ ಮೊಮ್ಮಕ್ಕಳಿಗೆ ಒಂದೊಂದ ಏನೇನು ಬೇಕೆಲ್ಲ ಕೊಟ್ಟು ಫುಲ್ ಖುಷಿ ಪಡಿಸ್ಬಿಡ್ತೇನೆ. ನೀನು ಇಷ್ಟು ಬದಲಾಗಿದ್ಕಿಂತ ಖುಷಿ ಮತ್ತಿನ್ನೆಲ್ಲ ಐತೆ ಹೇಳಿ ನೋಡೋಣ. ಒಳ್ಳೆ ಸ್ವರ್ಗನ ನಮ್ಮ ಮನೆಯೊಳಗೆ ಬಂದು ನಿಂತಂಗಾಗೈತೆ ನೋಡು. ನಿಜವಾಗ್ಲೂ ನಿಮ್ಗೆಲ್ಲರಿಗೂ ಅಷ್ಟು ಖುಷಿ ಆಗೈತ್ರಿ ನಾನು ಇಷ್ಟು ಬದಲಾಗಿದ್ದಕ್ಕೆ. ನನಗಂತರೂ ಇಷ್ಟು ದಿವಸ ಇದೆಲ್ಲ ಎಲ್ಲಿ ಹೋಗ್ಬಿಟ್ಟಿತ್ತೇನೋ ಅನ್ಸ್ಬಿಟ್ಟಿತ್ತು. ಈಗೆಲ್ಲ ಖುಷಿ ನಮ್ಮ ಮನೆ ಒಳಗಡೆ ಐತೆ ನೋಡು. ನನ್ನಷ್ಟು ಖುಷಿ ಮನುಷ್ಯ ಯಾರು ಇಲ್ಲ ಇಡೀ ಪ್ರಪಂಚದಾಗ. ಹಂಗಾಗೈತಿ. ಅದು ನಾನು ಕ್ಷಮಿಸ್ಬಿಡ್ರಿ, ಇಷ್ಟು ವರ್ಷ ನಿಮ್ಮ ಜೀವನಾನ ಹಾಳು ಮಾಡಿಬಿಟ್ಟೆ. ಈಗ ಅದು ಯಾವ್ದ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡ. ನಡಿ ಇದನ್ನೆಲ್ಲ ತೆಗೆದಿಟ್ಟು ಒಂದ್ ಸ್ವಲ್ಪ ಮೊಮ್ಮಗ ಬರ್ಬೇಕಾದ್ರೆ ಚಂದಾಗಿ ರೆಡಿ ಆಗಿ ನಿಲ್ಲ. ಅವ್ನ ಮುಂದೆ ನೋಡು ಹೆಂಗಾಗಿದಿ, ಮುಖ ಎಲ್ಲ ಕರ್ರಗಾಗೈತಿ. ಅವಲಿ ಮುಂದೆ ನಿಂತು ಕೆಂಪೋಗಾಗೈತಿ. ಕರ್ರಗಾಗಿನ ಕೆಂಪಗಾಗಿನ ಹೇಳ್ರಿ. ಏನೋ ಒಂದಾಗಿದ್ದಿ, ಹೋಗು ಮುಖ ತೊಳ್ಕೊಂಡು ಚಂದಾಗಿ ತಯಾರಾಗಿ ಬಾ. ಸರಿ. ನಾನು ಒಂದ್ ಸ್ವಲ್ಪ ಅಲ್ಲೇ ಹೊರಗೆ ಪ್ಯಾಟಿಗೆ ಹೋಗಿ ಬರ್ತೀನಿ. ಏನಾರ ಸರ್ಪ್ರೈಸ್ ಕೊಡಕತ್ತೀರ ನೀವು ನಮ್ಗೆಲ್ಲರಿಗೂ? ಅದು ಈಗ ಹೇಳೋದಿಲ್ಲ, ಆಮೇಲೆ ಹೇಳ್ತೇನೆ ಆಯ್ತಾ? ಬಾಯ್. ಸರಿ. ಅತ್ಯ ಏನ್ ಭವ್ಯ ಏನಾರ ಬೇಕಿತ್ತೇನ ತಿಂತಿದ್ದಿ? ಅಯ್ಯೋ ಏನಿಲ್ಲ ಅತ್ಯ, ಅದು ಮೊನ್ನೆಯಿಂದಾನು ಹೇಳ್ಬೇಕನ್ನಕತ್ತಿದೆ ನೋಡು. ಅಂದಾಗ ನಮ್ಮ ಗೆಳತಿ ಇದ್ಲಲ್ಲ ಸೌಮ್ಯ ಅಂತಂದು ಹೇಳಿ, ಅವ್ರ ನಾದ್ನಿದು ಮತ್ತು ನಮ್ಮ ಇವ್ರ ಫ್ರೆಂಡ್ ಮಗಳು ಕಾವ್ಯ ಅವ್ರದ್ದು ಮದುವೆ ಐತಿ. ಅವರೆಲ್ಲ ಗೊತ್ತು ಬಿಡು ನಿಮ್ಮ ಮದುವೆಗ. ಅಯ್ಯೋ ಅವರೆಲ್ಲ ನನಗೆ ಕಡಿಮೆ ಧಮಕಿ ಹಾಕ್ಯಾರನ. ಅದು ಅತ್ಯ ಅವರೆಲ್ಲ ಅದಕ್ಕೆ ಸಾರಿ ಕೇಳ್ತಾರ, ನೀವು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ. ಇರ್ಲಿ ಬಿಡವ, ನಾನು ಮಾಡಿದ ಹಂಗಾಯ್ತ. ಅಂದಾಗ ಅವರು ಮೊನ್ನೆ ಬಂದಿದ್ರು, ನೀನು ಕಾಲೇಜಿಗೆ ಹೋಗಿದ್ದಿ, ಎಲ್ಲಾರು ಬಂದು ಮದುವೆ ಕರೆದು ಹೋಗ್ಯಾರ. ಹೌದಾ? ಮತ್ತೆ ನೀವು ನನಗೆ ಹೇಳೇ ಇಲ್ಲ. ಅಯ್ಯೋ ಇವು ಗಡ್ಬಡಿ ಒಳಗ ಅಂದ್ರ ಇವೆಲ್ಲ ತಿನಿಸೆಲ್ಲ ಮಾಡ್ಬೇಕಿತ್ತಲ್ಲ, ಆ ಕೆಲಸದಾಗ ಮರ್ತು ಬಿಟ್ಟೇನ್ ಭವ್ಯ, ತಪ್ಪು ತಿಳ್ಕೊಳಕ್ ಹೋಗ್ಬೇಡ. ಸರಿ, ಹಂಗಂದ್ರ ನಾಳೆ ಎಲ್ಲಾರು ಸೇರಿ ಮದ್ವಿಗೆ ಹೋಗ್ಬೇಕು. ಅವರು ಇವತ್ತ ಬರಾಕ್ ಹೇಳಾರ. ಇವತ್ತು ಹೋಗಕ್ ಆಗಂಗಿಲ್ಲಲ್ಲ ಭವ್ಯ, ಒಂದ್ ಕೆಲಸ ಮಾಡ್ರಿ, ನೀನು ಕಾರ್ತಿ ಮತ್ತ ಸೀತಾ 3 ಜನ ಹೋಗಿ ಬಂದ್ಬಿಡ್ರಿ. ಮತ್ ಹುಡುಗರತ್ತ ನೀನ್ ಯಾಕೆ ಬರೋದಿಲ್ಲ? ಇಲ್ಲವ, ನಾನು ನನ್ನ ಮೊಮ್ಮಕ್ಕಳ ಜೊತೆಗೆ ಸ್ವಲ್ಪ ಸಮಯ ಕಳಿಬೇಕು, ನೀವು ಹೋಗಿ ಬರ್ರಿ. ಅಮ್ಮ ನಾನು ನಿನ್ ಜೊತೆಗೆ ಇರ್ತೀನಿ. ಭವ್ಯ ಮತ್ತ ಕಾರ್ತಿಕ್ ಬೇಕಂದ್ರೆ ಇವತ್ತು ಹೋಗಿ ಬರ್ಲಿ, ನಾಳೆ ಇಷ್ಟು ಸೇರಿ ಹೋಗಿ ಬರೋಣ ಅಂತ. ಹೌದಾವ? ಹಂಗ ಆಗ್ಲಿ ತಗೋ. ಸ್ನೇಹಿತರೆ, ಒಂದ್ ಸ್ವಲ್ಪ ದಿವಸದಿಂದ ನನಗೆ ವಿಡಿಯೋ ಮಾಡಿ ಕರೆಕ್ಟ್ ಟೈಮಿಗೆ ಹಾಕಕ್ ಆಗಕತ್ತಿಲ್ಲ. ಒಂದೊಂದು ದಿವಸ ಸ್ಕಿಪ್ ಆಗಕತ್ತೈತಿ. ಹೆಚ್ಚಾಗಿ ಒಂದು ವಾರದಾಗಂತೂ ನಾನು ಹಾಕಿದ 2-3 ವಿಡಿಯೋ ಅಷ್ಟ. ಅದಕ್ಕೆಲ್ಲ ಕ್ಷಮೆ ಇರಲಿ. ನನಗೆ ಆಫೀಸ್ ಒಳಗ ಮನೆ ಒಳಗಡೆ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ರಿಂದ ಮಾಡಕ್ ಆಗಿರ್ಲಿಲ್ಲ. ಇನ್ಮೇಲೆ ಮತ್ತೆ ದಿನಕ್ಕೆ ವಿಡಿಯೋ ಅಂತ ಹಾಕ್ತೀನಿ. ಆಮೇಲೆ ಇನ್ನೊಂದೇನಂದ್ರೆ ಸ್ನೇಹಿತರೆ, ಈ ಕತೆ ನಾಳೆ ಅಂತ ಅಂದ್ರೆ ಮುಗಿಸ್ಬಿಡ್ತೀನಿ. ಆಮೇಲಿಂದ ನನ್ನ ಪ್ರೀತಿಯ ಹುಡುಗಿ ಕತೆ ಐತಲ್ಲ ಅದನ್ನ ಕಂಟಿನ್ಯೂ ಇಡ್ತೀನಿ. ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಒಲವಿರದ ಪ್ರೀತಿ ನಿಮ್ಗೆಲ್ಲರಿಗೂ ಭಾಳ ಇಷ್ಟ ಅಂತ ಹೇಳಿ ಗೊತ್ತು. ಹಾಗಾಗಿ ನಿಮ್ಗೆ ನಾನು ಬೇಜಾರು ಮಾಡಕ್ಕೆ ಹೋಗಂಗಿಲ್ಲ. ನಿಮ್ಮ ಲಾಯರ್ ಸಾಹೇಬ್ರ ಫ್ಯಾಮಿಲಿನ ನಾನು ಆ ಕತೆ ಒಳಗಡೆನೂ ತಗೋತೀನಿ. ಅಂದ್ರೆ ಇನ್ಮೇಲೆ ನನ್ನ ಪ್ರೀತಿಯ ಹುಡುಗಿ ಸ್ಟೋರಿ ಒಳಗಡೆನೂ ನಮ್ಮ ಸೂರಜ್ ಭಾವ, ಮಧು ಅಕ್ಕ ಎಲ್ಲರೂ ಇರ್ತಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಮತ್ತೇನಾದ್ರೂ ಈ ಪಾತ್ರಗಳ ಅವಶ್ಯಕತೆ ಇತ್ತು ಅಂತ ಅಂದ್ರೆ ಆ ಕತೆ ಒಳಗಡೆನೂ ಇವ್ರನ್ನೆಲ್ಲರನ್ನೂ ತಗೋತೀನಿ. ನೀವು ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಹಂಗಂತಂದು ಹೇಳಿ ಈ ಒಲವಿರದ ಪ್ರೀತಿ ಕತೆ ಮುಗೀತು ಇನ್ಮೇಲೆ ನೋಡಲ್ಲ ಅಂತಾನು ಬೇಜಾರು ಮಾಡಕ್ಕೆ ಹೋಗ್ಬೇಡ್ರಿ. ನಿಜ ಹೇಳ್ಬೇಕಂದ್ರೆ ನಿಮ್ಮ ಸಲುವಾಗಿನ ನಾನು ಈ ಕತೆಗಳನ್ನೆಲ್ಲ ಮಾಡ್ತಾ ಇರೋದು. ಒಂದ ಕತೆ ಎಲ್ಲ ಸ್ಟೋರಿ ಮುಗಿದ್ಮೇಲೆ ಅದನ್ನ ಕಂಟಿನ್ಯೂ ಮಾಡೋದ್ರೊಳಗಡೆ ಅರ್ಥ ಇಲ್ಲ ಅಂತ ಅನಿಸ್ತು. ಹಾಗಾಗಿ ಹೊಸ ಕತೆ ಶುರು ಮಾಡೇನಿ. ಈ ಕತೆಗೆ ಕಂಪೇರ್ ಮಾಡಿದ್ರೆ ಆ ಕತೆ ವ್ಯೂಸ್ ಭಾಳ ಅಂದ್ರೆ ಭಾಳ ಕಡಿಮೆ ಐತಿ. ಆದ್ರೂ ತೊಂದರೆ ಇಲ್ಲ, ಯಾರು ನೋಡ್ತೀರಿ ಅವ್ರಿಗೋಸ್ಕರನೇ ನಾನು ಆ ಕತೆಗಳನ್ನ ಮಾಡಿ ಹಾಕ್ತಾ ಇರೋದು. ಇನ್ಮೇಲೆ ನಮ್ಮ ಸೂರಜ್ ಕುಟುಂಬನೂ ಆ ಸ್ಟೋರಿ ಒಳಗಡೆ ಆ್ಯಡ್ ಆಗ್ತೈತಿ. ಅಂದ್ರೆ ನನ್ನ ಪ್ರೀತಿಯ ಹುಡುಗಿ ಕತೆ ಒಳಗಡೆನೂ ಬಂದೇ ಬರ್ತೈತಿ. ಯಾರು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ. ಆ ಕತೆಗೂ ಈ ಕತೆ ಕೊಟ್ಟಂತ ಸಪೋರ್ಟ್ ಕೊಟ್ಟು ದಯವಿಟ್ಟು ನೋಡ್ರಿ ಅಂತಂದು ಹೇಳಿ ಕೇಳ್ಕೊಂತೇನೆ ನಿಮ್ಮಲ್ಲಿ. ಹಾಗಂದ್ರೆ ಇನ್ಮೇಲೆ ನನ್ನ ಪ್ರೀತಿಯ ಹುಡುಗಿ ಕತೆನೂ ನೋಡ್ತಿರಲ್ಲ. ಯಾರಿಗೆಲ್ಲ ಫಸ್ಟ್ ಇಂದ ಸ್ಟೋರಿ ಗೊತ್ತಿಲ್ಲ, ನಾನು ನನ್ನ ಪ್ರೀತಿಯ ಹುಡುಗಿ ಸ್ಟೋರಿ ಏನೈತಲ್ಲ ಅದು ಮೊದಲನೇ ಭಾಗದಿಂದಾನು ಒಂದು ಪ್ಲೇ ಲಿಸ್ಟ್ ಮಾಡಿಟ್ಟೇನಿ. ಅಲ್ಲಿ ಹೋಗಿ ನೀವು ಪ್ರತಿಯೊಂದು ಎಪಿಸೋಡ್ನ ಮಿಸ್ ಮಾಡದೆ ನೋಡ್ಬೋದು. ನಿಮ್ಮ ಸಹಕಾರಕ್ಕಾಗಿ ಧನ್ಯವಾದಗಳು. ಹಂಗಂದ್ರ ಇನ್ಮೇಲಿಂದ ನನ್ನ ಪ್ರೀತಿಯ ಕತೆನೂ ನೋಡ್ತಿರಲ್ಲ, ಈ ಕತೆ ಕೊಟ್ಟಂತ ಸಪೋರ್ಟ್ ಕೊಡ್ತಿರಲ್ಲ. ಸರಿ ಸ್ನೇಹಿತರೆ, ಹಂಗಂದ್ರ ನಾಳೆ ನಾವು ನಮ್ಮ ಕಾವ್ಯ ಮತ್ತು ಪ್ರಜ್ವಲ್ ಮದ್ವಿ, ಪೂಜಾ ಮತ್ತು ಶರತ್ ಮದುವೆ ಒಳಗೆ ಸಿಗೋಣಂತ. ಅಲ್ಲಿವರೆಗೂ ನಿಮ್ಗೆಲ್ಲರಿಗೂ ಒಳ್ಳೇದಾಗಿರ್ಲಿ, ನಿಮ್ಮ ದಿನ ಶುಭವಾಗಿರ್ಲಿ.